ಮೊದಲ ಹಂತದ ಚುನಾವಣೆ ಈಗಾಗಲೇ ಇವತ್ತು ಮುಗಿದಿದೆ. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಅನಿಸ್ಕೊಂಡಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಈಗಾಗಲೇ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಸರಾಗಟ್ಟವಾಗಿ ಈ ಭಾಗದಲ್ಲೂ ಕೂಡ ಎಲೆಕ್ಷನ್ ಮುಗಿದಿದೆ. ಇಲ್ಲಿ ಸಾಕಷ್ಟು ಹಣಾಹಣೆ ಇತ್ತು. ಅದರಲ್ಲೂ ವಿಶೇಷವಾಗಿ ಆರ್ ನಗರ ವಿಧಾನಸಭಾ ಕ್ಷೇತ್ರ ಕೂಡ ಇದರ ವ್ಯಾಪ್ತಿಗೆ ಬರುತ್ತೆ. ಅಲ್ಲಿನ ಶಾಸಕರು ಮುನ್ರತ್ನವರು ಇದ್ದಾರೆ, ಅವ್ರು ಮಾತಾಡ್ಸೋಣ. ಯಾವ ರೀತಿಯಾಗಿದೆ ಸರ್, ಇಡೀ ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರಗಳು ಒಂದು ತೂಕ ಆದರೆ ಈ ಒಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಮತ್ತೊಂದು ತೂಕ, ಅದರಲ್ಲೂ ಆರ್ ನಗರ ಅದರಲ್ಲಿ ವಿಶೇಷವಾಗಿತ್ತು. ಯಾವ ರೀತಿ ಆಯಿತು ಇವತ್ತಿನ ಒಂದು ಓಟು? ನ್ಯಾಯ, ನೀತಿ, ಧರ್ಮ, ಹಣಬಲ, ತೋಳ್ಬಲ, ಭುಜಬಲ, ಇಷ್ಟೇ ಇಲ್ಲಿ ಚುನಾವಣೆ. ರಾತ್ರೋನ್ರಾತ್ರಿ ಕಾರ್ಡ್ಗಳು ಬರುತ್ತೆ, ರಾತ್ರೋನ್ರಾತ್ರಿ ವಾಟರ್ ಟ್ಯಾಂಕರಲ್ಲಿ ದುಡ್ಡು ಬರುತ್ತೆ. ಎಲ್ಲ ಪ್ರಯೋಗಗಳು ಅಲ್ಲಿ ಆಗೋಗಿದೆ. ಆದರೂ ಸಹ ನ್ಯಾಯ ಗೆಲ್ಲುತ್ತೆ. ಡಾಕ್ಟರ್ ಮಂಜುನಾಥ್ ಅವರು ಲೋಕಸಭೆ ಪ್ರವೇಶ ಮಾಡ್ತಾರೆ. ತುಂಬ ಬಲ, ಯಾಕಂದರೆ ಸ್ಥಳೀಯ ಆಡಳಿತ ಪಕ್ಷದಲ್ಲಿರುವಂಥವ್ರು ದೊಡ್ಡ ಘಟಾನುಘಟಿ ನಾಯಕರು. ಒಂದು ಕಡೆ ಡಿ ಕೆ ಸುರೇಶ್ ಅವರು, ಮತ್ತೊಂದರೆ ಇದೇ ಬರೋ ಡಾಕ್ಟ್ರು ಸಾಫ್ಟ್ ಅಂದ್ಕೊಂಡವರು ಹಣಾಹಣಿ. ಇದರಲ್ಲಿ ಡಾಕ್ಟ್ರು ಗೆಲ್ತಾರ? ಒಂದು ತಿಳ್ಕೊಳ್ಳಿ, ಇದುವರೆಗೂ ಚರಿತ್ರೆಯಲ್ಲಿ, ಇತಿಹಾಸದಲ್ಲಿ ನ್ಯಾಯ ಗೆದ್ದಿದೆ ಹೊರತು ಅನ್ಯಾಯ ಗೆದ್ದಿರೋದು ಚರಿತ್ರೆಯಲ್ಲಿ ಉಳಿದಿಲ್ಲ. ಡಾಕ್ಟ್ರ್ ಹೋರಾಟ ನ್ಯಾಯಯುತವಾದ ಹೋರಾಟ. ಇವತ್ತು ಕಾಂಗ್ರೆಸ್ ಹೋರಾಟ ಅಧರ್ಮದ ಹೋರಾಟ. ಉದಾಹರಣೆಗೆ ಸುಮಾರು 8 ಓಟ್ಗಳನ್ನ ಇವತ್ತು ಬೇರೆಯವರು ಬಂದು ಹಾಕೋಗಿದ್ದಾರೆ. 8 ಜನ ಅಲ್ಲೇ ನಿಂತಿದ್ದಾರೆ, ನಾವು ಓಟ್ ಹಾಕಿಲ್ಲ ಅಂತ. ಆದರೂ ಸಹ ಅದನ್ನು ನ್ಯಾಯ ಒದಗಿಸೋಕ್ಕಾಗಿಲ್ಲ. ಅದನ್ನು 8 ಜನ ಕೇಳಿದಾಗ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ, ದೌರ್ಜನ್ಯ ಮಾಡಿ ಹೊಡಿತಾರೆ. ಆ ಎದುರುಗಡೆ ಒಂದು ಅಂಗಡಿ ಇರುತ್ತೆ, ಅವ್ರು ಬಂದು ಕೇಳ್ತಾರೆ, ಅವ್ರನ್ನೂ ಹೊಡಿತಾರೆ. ಈ ರೀತಿ ದೌರ್ಜನ್ಯದಲ್ಲಿ ಇವತ್ತು ಚುನಾವಣೆ ನಡೆಸೋಕೆ ಹೊರಟಿದ್ದಾರೆ. ಅದು ಭಾಳ ದಿನ ಉಳಿಯಲ್ಲ, ಅದು ಒಳ್ಳೆಯದಲ್ಲ. ಅದು ಈ ಒಂದು ಕ್ಷೇತ್ರದಲ್ಲಿ ಡಾಕ್ಟ್ರಿಗೆ ಎಲ್ಲೋ ಒಂದು ಕಡೆ ತುಂಬ ಬಲವಾಗಿದ್ದು ಆರ್ ನಗರ ಕ್ಷೇತ್ರ, ಯಾಕಂದರೆ ಮುನ್ರತ್ನವರು ಇದ್ದಾರೆ ಅಂತ. ಆ ಒಂದು ಬಲ ನಿಮ್ಮ ಕ್ಷೇತ್ರದಿಂದ ತಂದು ಕೊಡ್ತೀರಾ ಅಂತ? ನೋಡಿ, ಆರ್ ನಗರ ವಿಧಾನಸಭಾ ಕ್ಷೇತ್ರ ಭಾಳ ಬುದ್ಧಿವಂತರು, ಪ್ರಜ್ಞಾವಂತರಿದ್ದಾರೆ, ಆಲೋಚನೆ ಮಾಡೋವಂಥವ್ರು ಇದ್ದಾರೆ, ದೂರದೃಷ್ಟಿ ಇರತಕ್ಕಂಥವ್ರು ಇದ್ದಾರೆ. ಖಂಡಿತವಾಗಲೂ ಅವರು ನ್ಯಾಯಯುತವಾಗಿ ಮತ ಚಲಾಯಿಸ್ತಾರೆ. ಈ ಬಾರಿ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಡಾಕ್ಟರ್ ಅವರಿಗೆ ಅತಿ ಹೆಚ್ಚು ಮತಗಳನ್ನ ಕೊಟ್ಟು ಗೆಲ್ಲಿಸ್ಕೊಡ್ತಾರೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಬೆಂಗಳೂರು ಗ್ರಾಮಾಂತರ ಏನಾದರೂ ಇನ್ನಷ್ಟು ಅಭಿವೃದ್ಧಿ ಆಗಬೇಕಂದ್ರೆ ಅದಕ್ಕೆ ಡಿ ಕೆ ಸುರೇಶ್ ಅವರೇ ಬೇಕು. ಈಗೇನು ಅಭಿವೃದ್ಧಿ ಆಗಿದೆ ಅದು ಮುಂದುವರಿಬೇಕು ಅಂದರೆ ಡಾಕ್ಟರ್ ಮಂಜುನಾಥ್ ಅವ್ರು ಬೇಕು. ಇದ್ದಿದ್ದು ಮರ್ತೋಗ್ಬಿಡ್ಬೇಕು ಅಭಿವೃದ್ಧಿ ಅನ್ನಂಗಿದ್ರೆ ಡಿ ಕೆ ಸುರೇಶ್ ಅವ್ರು ಬೇಕು. ನಮ್ಮ ಗ್ಯಾರಂಟಿಗಳು ಕೈ ಹಿಡಿದಿದ್ದಾವೆ, ನಮ್ಮ ಗೃಹಿಣಿಯವರು ಕೈ ಹಿಡಿದಿದ್ದಾರೆ, ನಾವು ಗೃಹಿಣಿಯರಿಗೆ ಶಕ್ತಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ನಮ್ಗೆ ಓಟ್ ಹಾಕಿ ಅಂತ ಅವ್ರು ಕೇಳ್ಕೊಂಡಿದ್ರು. ಅವರು ಗ್ಯಾರಂಟಿಗಳನ್ನ ಕೊಡ್ತಾ ಇರೋದಲ್ಲ, ಸರ್ಕಾರದಲ್ಲಿ ಸಾರ್ವಜನಿಕರ ತೆರಿಗೆ ಹಣನ ಭ್ರಷ್ಟಾಚಾರ ರೂಪದಲ್ಲಿ ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಅದು ಭ್ರಷ್ಟಾಚಾರ ಮಾಡ್ತಾ ಇರೋದು. ಅವರು ಸ್ವಂತ ದುಡ್ಡಿಂದ ಮಾಡ್ತಾ ಇಲ್ಲ, ಸರ್ಕಾರದ ಹಣನ ಇಷ್ಟ ಬಂದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಉದಾಹರಣೆಗೆ 3 ತಿಂಗಳಾದ್ರೂ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಡ್ತಾ ಇರಲಿಲ್ಲ. ಈ ತಿಂಗಳಲ್ಲಿ 2 ಸಾರಿ ಒಂದೇ ಸಾರಿ ಕೊಟ್ಟಿದ್ದಾರೆ. ಅಂದರೆ ಇವರ ಪಿತ್ರಾಜಿತ ಆಸ್ತಿ ಥರ ಸಾರ್ವಜನಿಕರ ತೆರಿಗೆ ಹಣನ ಉಪಯೋಗಿಸ್ತಾ ಇದ್ದಾರೆ. ಇದರಲ್ಲೇ ಗೊತ್ತಾಗ್ತಾ ಇದೆ ಸರ್ಕಾರದ ಹಣನ ಲಂಚದ ರೂಪದಲ್ಲಿ ನೀಡ್ತಾ ಇದ್ದಾರೆ. ಪ್ರಧಾನಿ ಮೋದಿಯವರೇ ಬಂದು ಹೇಳಿದರು, ಇಲ್ಲಿ ನೀರಿಗೂ ಕೂಡ ಬೆದರಿಕೆ ಆಗ್ತಾ ಇದ್ದಾರೆ ಅಂತ. ನೀವು ಒಂದು ತಿಳ್ಕೊಳ್ಳಿ, ಇಲ್ಲಿವರೆಗೂ ಕನಕಪುರದಲ್ಲಿ ಇದ್ದಂಥ ಸಂಸ್ಕೃತಿನ ಅದನ್ನು ಇವತ್ತು ಬೆಂಗಳೂರು ನಗರ ಪ್ರದೇಶಕ್ಕೂ ಸಹ ತರ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮುಂದಕ್ಕೆ ನೀರಿಗೂ ತೊಂದರೆ ಮಾಡ್ತಾರೆ, ಬೇಕಾದ್ರೆ ಸ್ಯಾನಿಟರಿ ಲೈನ್ಗೂ ಪ್ಲಗ್ ಮಾಡ್ತಾರೆ, ಅಷ್ಟು ಕೆಳಮಟ್ಟಕ್ಕೆ ಹೋಗ್ತಾರೆ. ಧರ್ಮದ ಅಸ್ತ್ರವನ್ನಷ್ಟೇ ಬಳಸ್ಕೊಂಡು ಓಟ್ ಕೇಳೋಕ್ಕೆ BJP ಮೈತ್ರಿಕೂಟ ಹೋಗ್ತಾ ಇದ್ದೇವೆ, ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲ್ಲ ಅಂತ ಅವರ. ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಅನುದಾನ ಇದ್ರೆ ತಾನೆ 52,000 ಕೋಟಿ ದಾನ ಮಾಡಿರೋದು ಇವ್ರು ತಾನೆ. ಅಭಿವೃದ್ಧಿ ಎಲ್ಲಿಂದ ಆಗುತ್ತೆ? ಇಡೀ ರಾಜ್ಯದಲ್ಲಿ 3,75,000 ಕೋಟಿನಲ್ಲಿ ಲೋನು, ಪೆನ್ಷನ್ನು, ಸ್ಯಾಲ್ರಿ ತೆಗೆದ್ರೆ ನಮ್ಗೆ ಉಳಿಯೋವಂಥದ್ದು 75,000 ಕೋಟಿ. 52,000 ಕೋಟಿ ಟ್ಯಾಕ್ಸ್ ಗ್ಯಾರಂಟಿಗೊಳಗೋದ್ರೆ ಇನ್ನೆಲ್ಲಿಂದ ಅಭಿವೃದ್ಧಿ ಆಗುತ್ತೆ? ಸರ್, ಕೊನೆಯದಾಗಿ ಬೆಂಗಳೂರು ಗ್ರಾಮಾಂತರ ಈ ಬಾರಿ ಸರ್ಪ್ರೈಸ್ ಅನಿಸುತ್ತಾ? ನ್ಯಾಯ, ನೀತಿ, ಧರ್ಮ ಇನ್ನೂ ಜೀವಂತವಾಗಿದ್ದರೆ ಡಾಕ್ಟರ್ ಮಂಜುನಾಥ್ ಅಂತ ಒಬ್ಬರು ಸಜ್ಜನರು ಗೆಲ್ತಾರೆ. ನ್ಯಾಯ, ನೀತಿ, ಧರ್ಮ ಸತ್ತೋಗಿದೆ ಅಂದರೆ
ಬೇರೆಯವ್ರು ಗೆಲ್ತಾರೆ. ಥ್ಯಾಂಕ್ ಯು. ಇದಿಷ್ಟು ಮುನ್ರತ್ ಅವರು ಹೇಳ್ತಾ ಇರೋದು. ನ್ಯಾಯ ನೀತಿ ಧರ್ಮ ಅನ್ನೋದಿದ್ರೆ ಡಾಕ್ಟರ್ CN ಮಂಜುನಾಥ್ ಅವರು ಗೆದ್ದೇ ಗೆಲ್ತಾರೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರುತ್ತೆ. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.